ಈ ಕೊಲೆ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆಯ ಅಸಲಿ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಕೊಲೆ ಬಳಿಕ ಮೈಸೂರಿಗೆ ದರ್ಶನ್ ಎಸ್ಕೇಪ್ ಆಗಿದ್ರ, ಮೂವರನ್ನ ಸರೆಂಡರ್ ಆಗೋದಕ್ಕೆ ಅಂತೇಳಿ ಸೂಚಿಸಿ ಮೈಸೂರಿಗೆ ತೆರಳಿದ್ರ ದರ್ಶನ್. ಒಂದೊಂದೇ ಮಾಹಿತಿಗಳು ಈಗ ಹೊರ ಬರ್ತಾ ಇದೆ. ಅಸಲಿ ಸತ್ಯ ಏನೂ ಗೊತ್ತಿಲ್ಲದಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತಹ ದರ್ಶನ್ ಮೂವರನ್ನ ಇಲ್ಲಿ ಸರೆಂಡರ್ ಆಗಿ ಅಂತೇಳಿ ಮೈಸೂರಿಗೆ ಎಸ್ಕೇಪ್ ಆಗಿದ್ರ. ರಿಪಬ್ಲಿಕ್ ಕನ್ನಡದಲ್ಲಿದೆ ಕೊಲೆಯ ಹಿಂದಿರುವ ಅಸಲಿ ಸತ್ಯ. ನೋಡಿಲಿ, ಚಿತ್ರ ಹಿಂಸೆ ಕೊಟ್ಟು ಈ ಕಡೆ ಆತ ಸತ್ತಿದ್ದಾನನ್ನೋದು ಗೊತ್ತಾಗ್ತಾ ಇದ್ದಂತೆ ಮೂವರನ್ನ ಸರೆಂಡರ್ ಆಗಿ ಅಂತ ಹೇಳಿ ಮೈಸೂರಿಗೆ ತೆರಳಿ ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಆಗಿ ಬೆಳಗ್ಗೆ 6:15 ಎದ್ದು ಜಿಮ್ಗೆ ಹೋಗಿ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಇವತ್ತು ಆ ತಂದೆಯ ಮುಖವನ್ನು ನೋಡಿ, ಆ ತಂದೆಯ ಕಣ್ಣೀರನ್ನು ಒರೆಸೋರು ಯಾರು? ಕುಟುಂಬಕ್ಕೆ ಆಧಾರವಾಗಿದ್ದಂತಹ ವ್ಯಕ್ತಿ ತಪ್ಪು ಮಾಡಿದ್ನ, ಅದಕ್ಕೆ ಆದಂತಹ ಶಿಕ್ಷೆ ಕೊಡಿಸೋದಕ್ಕೆ ಬೇರೆ ದಾರಿ ಇದೆ. ಕೊಲೆಯೇ ದಾರಿ ಇಡ್ತಾ ನಿಮಗೆ ಕಾಣಿಸ್ತಾ? 1000 ಒಳ್ಳೆ ಕೆಲಸ ಮಾಡಿದರೂ ಕೂಡ ಜೀವ ತೆಗೆಯುವ ಪರ್ಮಿಷನ್ ಯಾರು ಕೂಡ ಕೊಡೋದಿಲ್ಲ, ಯಾರಿಗೇ ಆಗಲಿ. ಆ ಅಧಿಕಾರ ಕೂಡ ಇರೋದಿಲ್ಲ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಎಷ್ಟೊತ್ತಿಗೆ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ? ಜೊತೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲಾಗಿತ್ತು, ಪ್ರಕರಣ ದಾಖಲಾಗಿತ್ತು, ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, ಈಗಾಗಲೇ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 13 ಜನರನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಅಂದರೆ ಈ ಪ್ರಕರಣ 8ನೇ ತಾರೀಕು ನಡೆದಿತ್ತು ಅಂತೇಳಿ ಘಟನೆ ಗೊತ್ತಾದ ಬೆನ್ನಲ್ಲೇ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕಿ ಅವರನ್ನು ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ 3 ಆರೋಪಿಗಳು ನಿನ್ನೆ ಮಧ್ಯಾಹ್ನ ಬಂದು ಪೊಲೀಸರಿಗೆ ಪೊಲೀಸರ ಮುಂದೆ ಶರಣಾಗ್ತಾರೆ. ಈ ವೇಳೆ ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ನಂದೀಶ್ ಅನ್ನೋ ಆರೋಪಿ ಏನಿರ್ತಾನೆ, ಈತ ದರ್ಶನ್ಗೆ ಪದೇ ಪದೇ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿರುತ್ತೆ. ಜೊತೆಗೆ ಅವ್ರ ಜೊತೆ ಇರುವಂಥ ಒಂದಷ್ಟು ಫೋಟೋಗಳು ಎಲ್ಲವೂ ಕೂಡ ಬಂದಿರುತ್ತೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಫಸ್ಟ್ ಅವರು ಬಂದಾಗ ನಾವೇ ಈ ಕೊಲೆಯನ್ನು ಮಾಡಿದ್ವಿ, ಹಣಕಾಸಿನ ವಿಚಾರವಾಗಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿತ್ತು, ಹೀಗಾಗಿ ಅವರನ್ನು ಕೊಲೆ ಮಾಡಿದ್ವಿ ಅಂತೇಳಿ ಒಪ್ಕೊಂಡಿರ್ತಾರೆ. ಆದರೆ ಆತನ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ, ಅಂದರೆ ನಂದೀಶ್ ಅವರ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಡೌಟ್ಗಳು ಬರುತ್ತೆ. ಯಾಕಂದರೆ ಡಿ ಬಾಸ್ ಅನ್ನೋಂಥ ನಂಬರಲ್ಲಿ ಪದೇ ಪದೇ ಕಾಲ್ ಮಾಡಿರ್ತಾರೆ. ರಾತ್ರಿ ಟೈಮ್ಗಳಲ್ಲೂ ಕೂಡ, ಮಧ್ಯರಾತ್ರಿ 2-3 ಗಂಟೆಯಲ್ಲೂ ಕೂಡ ನಂದೀಶ್ ದರ್ಶನ್ಗೆ ಕಾಲ್ ಮಾಡಿದಂಥ ವಿಚಾರಗಳು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ವೇಳೆ ಗೊತ್ತಾಗುತ್ತೆ. ಹೀಗಾಗಿ ಒಂದಷ್ಟು ಡೌಟ್ನ ಆಧಾರದ ಮೇಲೆ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ನಂದೀಶ್ನನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಇದ್ರು ಅಂತೇಳಿ ಬಾಯಿ ಬಿಡ್ತಾರೆ. ಜೊತೆಗೆ ಆ ಒಂದು ಹೇಳಿಕೆಯ ನಂತರ ಪೊಲೀಸರು ಕೂಡ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸನ ಮಾಡ್ತಾರೆ. ಯಾಕಂದರೆ ದರ್ಶನ್ ಸಾಕಷ್ಟು ಖ್ಯಾತಿ ಹೊಂದಿರುವಂಥ ನಟ ಆಗಿರೋದ್ರಿಂದ ಆತನ ಹೆಸರು ಕೇಳಿ ಬಂದಿರುವಂಥ ಹಿನ್ನೆಲೆ ಅದು ಎಷ್ಟು ಪೂರಕ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೊಬೈಲ್ ಎವಿಡೆನ್ಸ್ಗಳಾಗಿರ್ಬೋದು, ಜೊತೆಗೆ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಆರೋಪಿಗಳು ಎಲ್ಲಿ ಹೊಡೆದಿದ್ದು ಏನು ಎಲ್ಲವನ್ನು ಕೂಡ ಬಾಯಿ ಬಿಟ್ಟಿರ್ತಾರೆ. ಆ ಒಂದು ಆಧಾರದ ಮೇಲೆ ಸ್ಪಾಟ್ಗೆ ಹೋಗಿ ಆ ಒಂದು ಶೆಡ್ನಲ್ಲಿ ಪರಿಶೀಲನೆ ನಡೆಸ್ತಾರೆ. ಅಲ್ಲಿರುವಂಥ ಸುತ್ತಮುತ್ತಲಿನ CCTVಗಳನ್ನು ಪರಿಶೀಲನೆ ನಡೆಸಿದಾಗ ದರ್ಶನ್ ಅಲ್ಲಿಗೆ ಬಂದು ಹೋಗಿರೋದು ಕೂಡ ಗೊತ್ತಾಗುತ್ತೆ. ಆಗ ಆ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಈ ಒಂದು ಕೇಸ್ನಲ್ಲಿ ದರ್ಶನ್ ಇರೋದು. ಕೂಡಲೇ ಒಂದು ವಿಶೇಷ ತಂಡವನ್ನು ರಚಿಸಿ ಮೈಸೂರಿಗೆ ಹೋಗಿ ದರ್ಶನನ್ನು ಅರೆಸ್ಟ್ ಮಾಡಿ ಕರೆತರುವಂಥ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ 13 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಳಗ್ಗಿಂದಲೂ ಕೂಡ ತೀವ್ರ ವಿಚಾರಣೆ ನಡೆಸ್ತಿದ್ದಾರೆ. ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇವತ್ತು ಅಂದರೆ ಅರೆಸ್ಟ್ ಆಗಿರೋದ್ರಿಂದಲೇ ಕಾನೂನು ಕ್ರಮಗಳೊಂದಿಗೆ, ಅಂದರೆ ಅರೆಸ್ಟ್ ಮಾಡಿದಂತಹ 24 ಗಂಟೆ ಒಳಗಡೆ ಆರೋಪಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಬೇಕಾಗುತ್ತೆ. 4:15 ನಂತರ ಅವರು ಎಲ್ಲರನ್ನೂ ಕೂಡ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ ಬಾಬು, ಓಕೆ, ಈಗ ಪ್ರಮುಖವಾಗಿ ತನಿಖೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮಾದೇಶ್, ಈಗ ಪ್ರಕರಣ ದಾಖಲಾಗಿದೆ. ಈ ಆರಂಭದಲ್ಲಿ ಆತನ ವ್ಯಕ್ತಿ, ಆತ ರೇಣುಕಾಸ್ವಾಮಿನಿ ಅನ್ನೋದು ಹೇಗೆ ಪತ್ತೆ ಹಚ್ಚಿದ್ರು?
ನಾಗೇಂದ್ರ ಬಾಬು, ಈ ಒಂದು ಪ್ರಕರಣ ಯಾವಾಗ ದಾಖಲಾಯಿತೋ ಪೊಲೀಸರು ಕೂಡ ಆ ಒಂದು ವ್ಯಕ್ತಿ ಅಂದ್ರೆ ಅನುಮಾನಾಸ್ಪದ ಸಾವು ಅಂತೇಳಿ ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ. ಜೊತೆಗೆ ಆ ಒಂದು ಮೈಮೇಲಿನ ಗಾಯದ ಗುರುತುಗಳನ್ನು ನೋಡ್ಬಿಟ್ಟು ಪೊಲೀಸರು ಆ ಒಂದು ಪ್ರಕರಣವನ್ನು ಕೊಲೆ ಆಗಿರ್ಬೋದು ಅಂತೇಳಿ ಮೊದಲೇ ಕೊಲೆ ಪ್ರಕರಣವನ್ನು ದಾಖಲಿಸ್ಕೊಂಡು ಆತನ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥ ಕೆಲಸನ ಮಾಡಿರ್ತಾರೆ. ಅಂದರೆ ಆತನ ಬಳಿ ಏನೆಲ್ಲ ಪತ್ತೆ ಆಗಿತ್ತು, ಒಂದಷ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ಆತನ ಮೊಬೈಲ್ ಆಗಿರ್ಬೋದು, ಈ ಒಂದು ಅವುಗಳನ್ನು ಫಸ್ಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ಅಷ್ಟೊಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಬಂದಿರೋದಿಲ್ಲ. ಆದರೆ ನಿನ್ನೆ ಏಕಾಏಕಿ 3 ಆರೋಪಿಗಳು ಅವರಾಗೇ ಬಂದು ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ. ಈ ಒಂದು ಕೊಲೆಯನ್ನು ಅಂದರೆ ಆ 8ನೇ ತಾರೀಕು ಏನು ಕೊಲೆ ಮಾಡಿ ಬಿಸಾಕಿರ್ತಾರೆ, 9ನೇ ತಾರೀಕು ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ಮೇಲೆ ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆತ ಅಂದರೆ ಮೃತ ಯಾರಿರ್ತಾನೆ ಆತನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿರ್ತಾರೆ. ಆತ ಇಲ್ಲೇವನು ಏನು ಅನ್ನೋದನ್ನು ಪೊಲೀಸರು ತನಿಖೆ ನಡೆಸಿರ್ತಾರೆ. ಆದರೆ ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಸತ್ಯ ಅಡಗಿದೆ, ಇದರಲ್ಲಿ ಒಬ್ಬ ದೊಡ್ಡ ಸ್ಟಾರ್ ನಟ ಭಾಗಿಯಾಗಿದ್ದ ಅನ್ನುವಂಥದ್ದು ಒಂದು ಚೂರು ಸುಳಿವು ಕೂಡ ಇರೋದಿಲ್ಲ. ಆದರೆ 3 ಆರೋಪಿಗಳು, ನಂದೀಶ್ ಸೇರಿ 3 ಆರೋಪಿಗಳು ಫಸ್ಟ್ ನಿನ್ನೆ ಮಧ್ಯಾಹ್ನ ಬಂದು ಪೊಲೀಸರಿಗೆ ಶರಣಾಗ್ತಾರೆ. ಈ ವೇಳೆ ಅವರ ಮೊಬೈಲನ್ನು ಪರಿಶೀಲನೆ ನಡೆಸಿದಾಗ ಅಂದರೆ ಫಸ್ಟ್ ಅವರು ಬಂದು ಆತನ ಬಗ್ಗೆ ಹೇಳ್ತಾರೆ. ಅಂದರೆ ರೇಣುಕಾ ಸ್ವಾಮಿ ಅಂತ ಈತ ಇರ್ತಾನೆ, ಈತನ ಮಧ್ಯೆ ನಮಗೂ ಕೂಡ ಮತ್ತು ಆತನಿಗೂ ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಜಗಳ ಆಗಿರುತ್ತೆ. ಹೀಗಾಗಿ ನಾವು ಆತನ ಕೊಲೆ ಮಾಡಿದ್ದೇವೆ ಅಂತೇಳಿ ಅವರಾಗಿಯೇ ಬಂದು ಆತನ ಬಗ್ಗೆ ಹೇಳಿ ಕೊಲೆ ಮಾಡಿರೋದಾಗಿ ಒಪ್ಕೊಳ್ತಾರೆ. ಆದರೆ ಅವರ ಸಹಜವಾಗಿ ಯಾವುದೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು ಕೂಡ ಪೊಲೀಸರು ಮೊಬೈಲನ್ನು ಪರಿಶೀಲನೆ ಮಾಡ್ತಾರೆ. ಮೊಬೈಲ್ ಪರಿಶೀಲನೆ ಮಾಡಿದಾಗ ಈ ಒಂದು ಪ್ರಕರಣದ ದೊಡ್ಡ ಕರಾಳ ಸತ್ಯ ಹೊರಗಡೆ ಬರುತ್ತೆ. ಜೊತೆಗೆ ಅವ್ರಿಗೆ ಯಾವ ರೀತಿ ಆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಾಡಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಸೋಕೋ ಟೀಮ್ ಮತ್ತು FSL ಟೀಮ್ ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಆ ಒಂದು ಬಾಡಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಚಿತ್ರಹಿಂಸೆಯನ್ನು ಕೊಟ್ಟು ಆ ಒಂದು ಮರ್ಡರನ್ನು ನಡೆಸಲಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಪೊಲೀಸರು ಆತನ ಮೊಬೈಲನ್ನು ಚೆಕ್ ಮಾಡಿದಾಗ ಜೊತೆಗೆ ಆರೋಪಿಯೇ ನಂದೀಶನ್ನ ಆರೋಪಿಯೇ ದರ್ಶನ್ನ ಹೆಸರನ್ನ